ಹಾಲೆಲೂಯಾ. ಗುಡ್ ಮಾರ್ನಿಂಗ್. ಬೆಳಗಾಯ್ತು ಪ್ರಿಯರೇ. ಎಚ್ಚರಗೊಂಡಿದ್ದೀರಾ? ಎದ್ದಿದ್ದೀರಾ? ಸಂತೋಷವಾಗಿದ್ದೀರಾ? ಕರ್ತನನ್ನು ಸ್ತುತಿಸಲು ಪ್ರಾರಂಭಿಸಿದ್ದೀರಾ? ಇಲ್ಲವೇ ಇನ್ನೂ ದಣಿದವರಾಗಿದ್ದೀರಾ? ಇಲ್ಲವೇ ಇನ್ನೂ ನಿದ್ರೆ ಮೊಬ್ಬಿನಲ್ಲಿಯೇ ಇದ್ದೀರಾ? ಬನ್ನಿರಿ, ಪ್ರತಿ ಉದಯದಲ್ಲಿ ನಮ್ಮ ದಿನವನ್ನು ದೇವರೊಂದಿಗೆ ಪ್ರಾರಂಭಿಸಿ ದಿನವೆಲ್ಲ ಆಶೀರ್ವದಿಸಲ್ಪಡೋಣ. ಚಿಕ್ಕ ಪ್ರಾರ್ಥನೆ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಮತ್ತೊಂದು ದಿನ ದೇವರೇ ನಮಗೆ ಕೊಟ್ಟಿದ್ದೀರಿ. ಮತ್ತೊಮ್ಮೆ ನಿಮ್ಮ ಮಾತಿಗಾಗಿ ಕಾದುಕೊಂಡಿದ್ದೇವೆ. ಯಾರ್ಯಾರು ಎಲ್ಲಿಂದ ವೀಕ್ಷಿಸುತ್ತಿದ್ದಾರೆಂದು ನೀವು ಬಲ್ಲವರಾಗಿದ್ದೀರಿ. ಯಾರ್ಯಾರ ಹೃದಯದಲ್ಲಿ ಯಾವ ಬಾಧೆ ಇದೆ ಎಂಬುದಾಗಿ ನೀವು ಬಹಳ ಚೆನ್ನಾಗಿ ಅರಿತ ದೇವರಾಗಿದ್ದೀರಿ. ನಮ್ಮೆಲ್ಲರ ಹೃದಯ ಅವಶ್ಯಕತೆಗಳನ್ನು ತೀರಿಸುವ ದೇವರು ನೀವಾಗಿದ್ದೀರಿ. ನಮ್ಮೊಂದಿಗೆ ಮಾತಾಡಿಯರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ಆಮೇನ್ ಹೇಳಿದ್ದೀರಾ? ಆಮೇನ್ ಅಂದ್ರೆ ಹಾಗೆಯೇ ಆಗಲಿ. ಬೈಬಲ್ ಓದಿದ್ದೀರಾ? ಪ್ರಾರ್ಥನೆ ಮಾಡಿದ್ದೀರಾ? ಈಗ ಮಾಡುವಿರೋ? ಹೇಗಾದ್ರೂ ಮಾಡಿ ನಿಮ್ಮ ದಿನವನ್ನು ದೇವರೊಂದಿಗೆ ಪ್ರಾರಂಭಿಸಿರಿ. ದಿನದ ಮೊದಲನೇ ಗಳಿಗೆ ದೇವರಿಗೆ ಕೊಡಿರಿ. ದಿನವೆಲ್ಲ ನೀವು ಆಶೀರ್ವದಿಸಲ್ಪಡ್ತೀರಿ. ನಾವು ಈ ಲೋಕದಲ್ಲಿ ಜೀವಿಸುತ್ತಿರುವಾಗ ನಾವು ತಗ್ಗಿಸಿಕೊಳ್ಬೇಕು. ತಗ್ಗಿಸಿಕೊಳ್ಳುವಂತಹ ಬದುಕು ನಮ್ಮಲ್ಲಿ ಅನೇಕರಿಗೆ ಇಲ್ಲ. ಪತನವಾದ ಹಳೆ ಆದಾಮನ ಸ್ವಭಾವ ಹೆಚ್ಚಿಸಿಕೊಳ್ಳುವ ಸ್ವಭಾವ ಆಗಿದೆ. ನಮ್ಮನ್ನು ನಾವು ಒಂದು ವೇಳೆ ಹೆಚ್ಚಿಸಿಕೊಳ್ಳುವುದಾದರೆ ನಮ್ಮನ್ನು ನಾವೇ, ಒಂದು ಗಾದೆ ಇದೆಯಲ್ಲವೇ, ಆ ಗಾದೆ ಹೇಳುವುದೇನೆಂದರೆ, ಔತಣದಲ್ಲಿ ಮಂದಿ ಹೆಚ್ಚಾದರೆ ಮಜ್ಜಿಗೆ ಏನಂತೆ ತೆಳುವಾಗುತ್ತದಂತೆ. ಅಂದರೆ ನೀರು ಹೆಚ್ಚು ಬೆರೆಸುತ್ತಾರಂತೆ. ಮನುಷ್ಯರು ಹೆಚ್ಚು ಬಂದಿದ್ದಾರೆಂದ ಕೂಡಲೇ ಅದರೊಳಗೆ ನೀರು ಹೆಚ್ಚು ಬೆರೆಸುತ್ತಾರೆ. ಯಾವಾಗ ನಾವು ಕ್ವಾಂಟಿಟಿಯನ್ನು ನೋಡುತ್ತೇವೋ ಅದರಲ್ಲಿ ಸಾರ ಕಡಿಮೆ ಆಗುತ್ತೆ ಪ್ರಿಯರೇ. ಕ್ವಾಲಿಟಿ ಈಸ್ ವೆರಿ ಇಂಪಾರ್ಟೆಂಟ್. ನಾವು ಕ್ರಿಸ್ತನಲ್ಲಿ ನಾನು ದೊಡ್ಡ ವ್ಯಕ್ತಿ ಅಂದುಕೊಳ್ಳುವಾಗ ನಿಮ್ಮ ದೊಡ್ಡ ಸ್ಥಿತಿಯೇ ಕಾಣಿಸುತ್ತೆ ಹೊರತು ಕ್ರಿಸ್ತನ ಶಕ್ತಿ ಅದರಲ್ಲಿ ಕಾಣಿಸಲ್ಲ. ಇನ್ನೂ ಚೆನ್ನಾಗಿ ನಿಮಗೆ ಅರ್ಥ ಆಗುವಂತೆ ನಾನು ಹೇಳಲು ಇಚ್ಛಿಸುವುದೇನೆಂದರೆ, ಒಂದು ಪದಾರ್ಥದೊಳಗೆ ಹಾಲು ಅಂದುಕೊಳ್ಳೋಣ, ಹಾಲು ನೀರು. ಅವುಗಳಲ್ಲಿ ನಾವು ನೀರಾಗಿದ್ದೇವೆ ಅಂದ್ಕೊಳ್ಳಿ. ನಾವು ಒಂದು 10% ಇದ್ರೆ, ತಗ್ಗಿಸಿಕೊಳ್ಳುವುದಾದರೆ, ಕಡಿಮೆ ಕ್ವಾಂಟಿಟಿ ಇರುವುದಾದರೆ ಅದರೊಳಗೆ ಮಿಲ್ಕ್ ಇರುತ್ತೆ. ಇಲ್ಲ ನಾನೇ ಹೆಚ್ಚಿರಬೇಕು ಅಂತ ಅಂದುಕೊಂಡು ನೀರಿನ ಕ್ವಾಂಟಿಟಿ ಹೆಚ್ಚು ಮಾಡಿದ್ರೆ 90% ಹೆಚ್ಚಿಸಿಕೊಂಡ್ರೆ ಅದರೊಳಗೆ ಹಾಲು ಕೇವಲ 10% ಅಷ್ಟೇ ಇರುತ್ತೆ. ಈಗ ನಿಮಗೆ ಅರ್ಥ ಆಯಿತು ಅಂದುಕೊಳ್ತೇನೆ. ನಾವು ತಗ್ಗಿಸಲ್ಪಡಬೇಕು, ಆತನು ಹೆಚ್ಚಿಸಲ್ಪಡಬೇಕು. ನಾವು ಕಡಿಮೆ ಆಗಬೇಕು, ಆತನು ನಮ್ಮ ಜೀವಿತದಲ್ಲಿ ಹೆಚ್ಚಾಗಬೇಕು. ನಾವು 0 ಆದರೂ ಪರವಾಗಿಲ್ಲ, ನಮ್ಮ ಕರ್ತನು ನಮ್ಮ ಬದುಕಿನಲ್ಲಿ ಹೀರೋ ಆಗಿದ್ರೆ ಸಾಕು ಎನ್ನುವುದೇ ನಿಜವಾದ ಕ್ರೈಸ್ತಿಯ ಜೀವಿತ ಆಗಿದೆ. ಮುಖ್ಯವಾಗಿ ನಮ್ಮಂತಹ ಸೇವಕರು, ನನ್ನಂತಹ ಸೇವಕರು ಬಹುಜಾಗರೂಕರಾಗಿರಬೇಕು. ನಾನು ಯಾವಾಗಲೂ ನನ್ನನ್ನೇ ಎಚ್ಚರಿಸಿಕೊಳ್ಳುತ್ತೇನೆ. ಬೈಬಲ್ನಲ್ಲಿರುವಂಥವರನ್ನು ನೋಡಿ ತಿದ್ದುಕೊಳ್ತೇನೆ, ಸರಿಯಾಗಿ ತಿದ್ದುಕೊಳ್ತೇನೆ. ನನಗೆ ಇಷ್ಟವಾದ ಒಬ್ಬ ವ್ಯಕ್ತಿ ಇದ್ದಾನೆ ಬೈಬಲ್ನಲ್ಲಿ. 6 ತಿಂಗಳು ಅಷ್ಟೇ ಅವನು ಸೇವೆ ಮಾಡಿದ್ದಾನೆ. ಅವನೇ ಸ್ನಾನಿಕನಾದ ಯೋಹಾನನು. ಒಂದು ಕಾರಣಕ್ಕಾಗಿ ಜನಿಸಿದನು. ದೇವರ ಮಾರ್ಗವನ್ನು ಸಿದ್ಧ ಮಾಡುವುದಕ್ಕಾಗಿ. ದಿನತುಂಬಿದ ವೃದ್ಧರಾಗಿರುವ ಜಕರಿಯ ಎಲಿಜಬೆತ್ ಅವರಿಗೆ ಈ ಸ್ನಾನಿಕನಾದ ಯೋಹಾನನು ಹುಟ್ಟುತ್ತಾನೆ. ಅದೊಂದು ಅದ್ಭುತ. ದೇವರ ವಾಗ್ದಾನದೊಂದಿಗೆ ಹುಟ್ಟುತ್ತಾನೆ. ಅವನು ಸೇವೆ ಪ್ರಾರಂಭಿಸಿದಾಗ ಒಂದೇ ಸಂದೇಶ ಕೊಡ್ತಾನೆ, ದೇವರ ರಾಜ್ಯವು ಸಮೀಪಿಸಿತು, ದೇವರ ಕಡೆಗೆ ತಿರುಗಿಕೊಳ್ಳಿರಿ ಎಂಬುದಾಗಿ. ಆ ಮಾತಿನಲ್ಲಿ ದೇವರ ಶಕ್ತಿ ಇರೋದ್ರಿಂದ ಅವನು ಬದುಕಿನಲ್ಲಿ ತನ್ನನ್ನು ತಾನು ಖಾಲಿ ಮಾಡಿಕೊಂಡು ದೇವರ ಶಕ್ತಿಯ ಮೇಲೆ ಆಧಾರಗೊಂಡಿರೋದ್ರಿಂದ, ಯಾವುದೇ ವಿಧವಾದ ಇತರ ಅಟ್ರಾಕ್ಷನ್ಸ್ಗೆ ಅವಕಾಶ ಕೊಡದಂತೆ ಪವಿತ್ರಾತ್ಮನ ಶಕ್ತಿಯ ಮೇಲೆ ಆಧಾರಗೊಂಡು ಬೋಧಿಸಿರುವುದರಿಂದ ಗುಂಪು ಗುಂಪಾಗಿ ಜನರು ಬಂದು ಪಶ್ಚಾತ್ತಾಪಪಟ್ಟು ದೀಕ್ಷಾಸ್ನಾನ ತೆಗೆದುಕೊಳ್ತಾರೆ. ಜನರು ಅವನ ಬಳಿಗೆ ಆ ರೀತಿ ಹೋಗಿರುವುದನ್ನು ನೋಡಿದ ಶಾಸ್ತ್ರಿಗಳು, ಫರಿಸಾಯರು, ಯಾರಯ್ಯ ನೀನು, ಯಾವ ಅಧಿಕಾರದಿಂದ ನೀನು ದೀಕ್ಷಾಸ್ನಾನ ಕೊಡಲು ಬಂದಿದ್ದೀ ಎಂದು ಅವನಿಗೆ ಕೇಳಿದಾಗ ಯೋಹಾನನು ಕೊಟ್ಟ ಉತ್ತರ ಬಹಳ ಆಶ್ಚರ್ಯಕರವಾಗಿರುತ್ತೆ. ನಾನು ದೇವರು ಕಳಿಸಿರುವ ದೇವರ ಸೇವಕನಾಗಿದ್ದೇನೆ, ನಾನೊಬ್ಬ ಪ್ರವಾದಿ, ನನ್ನನ್ನು ದೇವರು ಅಭಿಷೇಕಿಸಿದ್ದಾರೆ ಎಂದು ದೊಡ್ಡಸ್ತಿಕೆ ಹೇಳಿಕೊಳ್ಳಲಿಲ್ಲ. ಆದರೆ ಐ ಆಮ್ ನಥಿಂಗ್ ಅನ್ನುತ್ತಾನೆ. ನೀನು ಎಲಿಯೋನೋ ಅಂತ ಕೇಳಿದ್ರೆ ಇಲ್ಲ,
ನೀನೇ ಮೆಸ್ಸೆಯನು ಅಂತ ಕೇಳಿದ್ರೆ ಇಲ್ಲವೇ ಇಲ್ಲ ಅನ್ನುತ್ತಾನೆ. ಮತ್ತೆ ನೀನು ಯಾರೆಂದು ಹೇಳಯ್ಯ? ನಾನು ಕೇವಲ ಒಂದು ಶಬ್ದವಾಗಿದ್ದೇನೆ ಅನ್ನುತ್ತಾನೆ. ಶಬ್ದ, ಈಗ ನಾನು ಮಾತಾಡ್ತಿರುವ ಶಬ್ದ ನಿಮಗೆ ಕೇಳಿಸುತ್ತಿದೆಯಾ? ನಿಮ್ಮ ಕಿವಿಗೆ ಬೀಳುತ್ತೆ, ಆದರೆ ಕಾಣುವುದಿಲ್ಲ. ಹಾಗೆ ಕೇಳಿಸಿಕೊಂಡ ಆ ಮಾತು ನಮ್ಮ ಹೃದಯದಲ್ಲಿ ಕಾರ್ಯ ಮಾಡ್ತದೆ. ನಾನು ದೇವರಿಂದ ಉಪಯೋಗ ಆಗುವ ಒಂದು ಸಾಧನ ಮಾತ್ರ. ಯಶ್, ನಾನು ಕೂಡ ಹಾಗೆ ಅಂದ್ಕೊಳ್ತೇನೆ, ಅಂದ್ಕೊಳ್ಳಲೇಬೇಕು, ಇಲ್ಲವಾದರೆ ಅಪಾಯ ಪ್ರಿಯರೇ. ನನ್ನ ಬಾಯಿಂದ ಬರುವ ಪ್ರತಿಯೊಂದು ಮಾತು ದೇವರು ತನ್ನ ಉಸಿರಿನಿಂದ ಊದಿರುವ ದೇವರ ಮಾತಾಗಿರುವಾಗಲೇ ಅದು ಕೇಳುವವರ ಹೃದಯದಲ್ಲಿ ಕಾರ್ಯ ಮಾಡುತ್ತದೆ. ಅವರಿಗೆ ಆದರಣೆ ಉಂಟು ಮಾಡುತ್ತದೆ, ಅವರಿಗೆ ಪಶ್ಚಾತ್ತಾಪವನ್ನುಂಟು ಮಾಡುತ್ತದೆ, ಅವರಿಗೆ ಅವಗಾಹನ ಉಂಟು ಮಾಡುತ್ತೆ. ಲೋಕದ ಮಾತುಗಳು ನಮಗೆ ನೆಮ್ಮದಿ ಕೊಡೋದಿಲ್ವಲ್ಲ. ಎಷ್ಟೇ ಮಹಾನ್ ಸಿದ್ಧಾಂತದ ಬಗ್ಗೆ ಮಾತಾಡಿದ್ರೂ ಕೂಡ ನಮ್ಮ ಬದುಕು ಬದಲಾಗೋದಿಲ್ವಲ್ಲ. ನಮ್ಮ ಹೃದಯದೊಳಗೆ ಮಾರ್ಪಡುವಿಕೆ ಉಂಟು ಮಾಡುವಂಥದ್ದು ಪರಿಶುದ್ಧ ಸತ್ಯವೇದದಲ್ಲಿರುವ ಮಾತುಗಳು, ದೇವರ ಉಸಿರು. ನನ್ನ ಬಾಯಿಂದ ಹೊರಟ ಮಾತು ನಾನು ಅದನ್ನು ನುಡಿದಿರುವ ಕಾರ್ಯ ನೆರವೇರಿಸುತ್ತೆ ಎಂದು ದೇವರು ಹೇಳಿದಾರಲ್ಲವೇ? ದೇವರ ಮಹಾಕೃಪೆಯಿಂದ ನಾನು ದೇವರ ವಾಕ್ಯವನ್ನು ಸಾರುತ್ತಾ ಇರುವ ಆ ದಿನದಿಂದ ಈ ದಿನದವರೆಗೂ ಎಷ್ಟೋ ವಿಧಾನವಾಗಿ 1-to-1 ಆಗಿರ್ಬೋದು, ಒಂದು ಚಿಕ್ಕ ಮೀಟಿಂಗ್ ಆಗಿರ್ಬೋದು, ಒಂದು ಗೆಟ್ ಟುಗೆದರ್ ಆಗಿರಲಿ, ಉಜ್ಜೀವನ ಕೂಟ ಆಗಿರಲಿ, ಒಂದು ರಿಟ್ರೀಟ್ ಆಗಿರಲಿ, ಒಂದು ಚರ್ಚ್ ಸಂದೇಶವಾಗಿರಲಿ, ರೇಡಿಯೋ ಪ್ರಸಂಗವಾಗಿರಲಿ, ಟಿವಿ ಪ್ರಸಂಗವಾಗಲಿ, ದಿನ ಸೋಷಿಯಲ್ ಮೀಡಿಯಾ ಆಗಿರಲಿ, ನೀವಾಡುವ ಮಾತು ನಮಗೆ ಪರಿವರ್ತನೆ ಉಂಟು ಮಾಡ್ತೀವಿ ಎಂದು ಅನೇಕರು ಹೇಳ್ತಿರೋದಾದ್ರೆ ಅವು ಜೈಪಾಲ್ ಆದ ನನ್ನ ಮಾತುಗಳಲ್ಲ, ಯಾವುದೇ ವ್ಯಕ್ತಿಯ ಮಾತುಗಳಲ್ಲ. ಹೃದಯ ಕದಲಿಸುವ ಮಾತುಗಳಾಗಿರುವುದರಿಂದ, ದೇವರ ಮಾತುಗಳಾಗಿರುವುದರಿಂದ ಅದಕ್ಕೆ ಅವು ಜೀವದ ಬುಗ್ಗೆಯಾಗಿವೆ. ನನ್ನ ಮಾತು ಅಗ್ನಿಯಂತೆ ಅಲ್ಲವೋ, ಬಂಡೆಯನ್ನು ಒಡೆದು ಹಾಕುವ ಸುತ್ತಿಗೆಯಂತೆ ಅಲ್ಲವೋ ಎಂದು ದೇವರು ಹೇಳ್ತಾರೆ. ಎಷ್ಟು ದೇವರನ್ನು ನಾವು ಹೆಚ್ಚಿಸುತ್ತೇವೋ ಅಷ್ಟೇ ನಮ್ಮನ್ನು ನಾವು ತಗ್ಗಿಸಿಕೊಳ್ಳುತ್ತೇವೆ. ಆಗ ಆತನ ಶಕ್ತಿ ಪ್ರಭಾವವನ್ನು ಎಲ್ಲಾ ಕ್ಷೇತ್ರದಲ್ಲಿ ನೋಡುತ್ತೇವೆ. ಈ ಸ್ನಾನಿಕನಾದ ಯೋಹಾನನು ಹೇಳ್ತಾನೆ, ನಾನು ಕೇವಲ ಒಂದು ಶಬ್ದ ಅಷ್ಟೇ, ನನ್ನ ನಂತರ ಬರುವವನು ನನಗಿಂತಲೂ ಶ್ರೇಷ್ಠನಾಗಿದ್ದಾನೆ. ಆತನ ಚಪ್ಪಲಿಗಳನ್ನು ಮುಟ್ಟುವುದಕ್ಕೂ ಕೂಡ ನಾನು ಯೋಗ್ಯನಲ್ಲ. ಆತನು ಹೆಚ್ಚಿಸಲ್ಪಡಬೇಕು, ನಾನು ತಗ್ಗಿಸಲ್ಪಡಬೇಕು. ನಾನು ತಗ್ಗಿಸಿಕೊಳ್ಳುವ ಹಾಗೆ ನನ್ನ ಜೀವಿತದಲ್ಲಿ ದೇವರು ಹೆಚ್ಚಿಸಲ್ಪಡ್ತಾರೆ. ನನ್ನನ್ನು ನಾನು ಹೆಚ್ಚಿಸಿಕೊಳ್ಳುತ್ತಿರುವುದಾದರೆ ನನ್ನ ದೇವರನ್ನು ನಾನು ಕಡಿಮೆ ಮಾಡಿಕೊಳ್ಳುತ್ತೇನೆ. ಎಷ್ಟೋ ಜನ ಇವತ್ತು ತಮ್ಮನ್ನು ತಾವೇ ಹೆಚ್ಚಿಸಿಕೊಳ್ಳುವಂಥವರಿಲ್ಲ. ದೇವರು ಮಾಡಿರುವ ಮೇಲುಗಳ ನಿಮಿತ್ತ ದೇವರನ್ನು ಘನಪಡಿಸುವುದರ ಬದಲಿಗೆ ಅದು ನಮ್ಮಿಂದಲೇ ಸಾಧ್ಯವಾಯಿತು, ನಮ್ಮ ಶ್ರೇಷ್ಠತೆ ಎಂದು ಹೇಳಿಕೊಳ್ಳುವುದು ಮತ್ತಷ್ಟು ಭಯಂಕರವಲ್ಲವೋ? ಸಹಜ ಮನುಷ್ಯನು ತನ್ನನ್ನು ತಾನು ಜಂಬ ಕೊಚ್ಚಿಕೊಳ್ಳುವಂಥವನೇ ಆಗಿದ್ದಾನೆ. ಈ ದಿನ ನೋಡ್ರಿ, ಮನುಷ್ಯರು ತಮ್ಮ ದೊಡ್ಡ ಸ್ಥಿತಿಯನ್ನು ಸೋಷಿಯಲ್ ಮೀಡಿಯಾದ ಮುಖಾಂತರ ತಾವೇ ದೊಡ್ಡ ಮಹಾನ್ ವ್ಯಕ್ತಿಗಳೆಂದು ಹೇಳಿಕೊಳ್ಳಲು ಪ್ರಯತ್ನಿಸುವವರಾಗಿದ್ದಾರೆ. ಈ ದಿನಗಳಲ್ಲಿ ಇರುವಂತಹ ಈ ಮೀಡಿಯಾ ಆಗಿರ್ಬೋದು, ಈ ಟೆಕ್ನಾಲಜಿ ಆಗಿರ್ಬೋದು, ಅದನ್ನು ಉಪಯೋಗಿಸಿ ಏನೂ ಇಲ್ಲದವರು ಕೂಡ ಏನೋ ಮಹಾಶಕ್ತಿ ಇರುವಂತೆ ತೋರಿಸಿಕೊಳ್ತಿದ್ದಾರೆ. ಅಂಥವರ ಜೀವಿತದಲ್ಲಿ ಕ್ರಿಸ್ತನಿಗೆ ಸ್ಥಳ ಇಲ್ವಲ್ಲ. ಸಮಾರ್ಯದಲ್ಲಿ ಮಂತ್ರವಾದಿ ಸೀಮೋನನೆಂಬ ಒಬ್ಬನು ತಾನೇ ಮಹಾನ್ ಪುರುಷನೆಂದು, ತಾನೇ ಒಬ್ಬ ದೊಡ್ಡ ವ್ಯಕ್ತಿ ಎಂಬುದಾಗಿ ಜಂಬ ಕೊಚ್ಚಿಕೊಂಡು ಮನುಷ್ಯರನ್ನು ಕೂಡಿಸಿಕೊಂಡ. ಆದರೆ ಯಾವಾಗ ಸುವಾರ್ತೆಯನ್ನು ಫಿಲಿಪ್ಪನು ಅಲ್ಲಿಗೆ ಹೋಗಿ ಪ್ರಕಟಿಸುತ್ತಾನೋ, ಯೇಸು ಕ್ರಿಸ್ತನ ಕುರಿತು ಯಾವಾಗ ಪ್ರಕಟಿಸುತ್ತಾನೋ, ನಿಜವಾಗ್ಲೂ ಶ್ರೇಷ್ಠನು ಯಾರೆಂದು, ರಕ್ಷಕನು ಯಾರೆಂದು, ಯೇಸು ಕ್ರಿಸ್ತನು ಶಿಲುಬೆಯ ಮೇಲೆ ಮಾಡಿರುವ ಯಜ್ಞ ಎಂಥದೆಂದು, ಪಾಪ ಕ್ಷಮಾಪಣೆ ಹೊಂದುವುದು ಹೇಗೆಂದು ಆ ಸಮಾರ್ಯ ಪ್ರಜೆಗಳು ಅರಿತುಕೊಂಡಾಗ ಅವರು ಆ ಸತ್ಯವನ್ನು ಅವರು ನಂಬಿ ದೀಕ್ಷಾಸ್ನಾನ ಹೊಂದಿದ್ದಾರೆಂದು ಬೈಬಲಲ್ಲಿದೆ. ನಮ್ಮ ಮಾತುಗಳು ಮನುಷ್ಯರ ಹೃದಯ ಕದಲಿಸುವುದಿಲ್ಲ, ಆದರೆ ದೇವರ ಮಾತುಗಳು ಮನುಷ್ಯರನ್ನು ಪಶ್ಚಾತ್ತಾಪದೊಳಗೆ ನಡೆಸುತ್ತವೆ. ನಾವು ತಗ್ಗಿಸಿಕೊಳ್ಳುವ ಹಾಗೆ ನಾವು ಯೇಸುವನ್ನು ಹೆಚ್ಚಿಸುವಂಥವರಾಗಿರುತ್ತೇವೆ. ನಮ್ಮ ಜೀವಿತದಲ್ಲಿ ತನ್ನನ್ನು ತಾನು ಹೆಚ್ಚಿಸಿಕೊಳ್ಳುವವನು ತಗ್ಗಿಸಲ್ಪಡುತ್ತಾನೆ, ತನ್ನನ್ನು ತಗ್ಗಿಸಿಕೊಳ್ಳುವವನು ಹೆಚ್ಚಿಸಲ್ಪಡುತ್ತಾನೆ ಎಂದು ಯೇಸು ಹೇಳಿದ್ದಾರೆ. ನಮ್ಮ ಕೆಲಸ ತಗ್ಗಿಸಿಕೊಳ್ಳುವಂಥದ್ದಾಗಿದೆ. ಆತನು ಹೆಚ್ಚಿಸುವಾಗ ಯಾರೂ ನಮ್ಮನ್ನು ತಗ್ಗಿಸಲಿಕ್ಕಾಗೋದಿಲ್ಲ, ನಮ್ಮನ್ನು ನಾವು ಹೆಚ್ಚಿಸಿಕೊಳ್ಳಲಿಕ್ಕೂ ಆಗಲ್ಲ. ಪ್ರತಿ ಅಧಿಕಾರವೂ ಆತನ ಕೈಯಲ್ಲಿಯೇ ಇದೆ. ನಾವು ಯಾವುದಕ್ಕೂ ಭಯಪಡುವ ಅಗತ್ಯವಿಲ್ಲ. ಪ್ರಳಯ ಆಗ್ತಿದೆ ಎಂದು ಭಯಪಡುವ ಅಗತ್ಯವಿಲ್ಲ, ಯುದ್ಧ ಆಗ್ತಿದೆ ಎಂದು ಭಯಪಡುವ ಅಗತ್ಯವಿಲ್ಲ, ಸರ್ಕಾರ ಬದಲಾಗುವುದನ್ನು ನೋಡಿ ಭಯಪಡುವ ಅಗತ್ಯವಿಲ್ಲ, ಹಾಗೆಯೇ ಭವಿಷ್ಯದ ಕುರಿತು ಕೂಡ ಭಯಪಡುವ ಯಾವ ಅಗತ್ಯವಿಲ್ಲ.
ನಮ್ಮ ಜೀವಿತದಲ್ಲಿ ನಾವು ಎಷ್ಟು ಹೆಚ್ಚು ನಮ್ಮನ್ನು ನಾವು ತಗ್ಗಿಸಿಕೊಳ್ತೇವೋ ಅಷ್ಟೇ ಹೆಚ್ಚು ನಮ್ಮ ಜೀವಿತದಲ್ಲಿ ದೇವರು ಮಹಿಮೆ ಹೊಂದುತ್ತಾರೆ. ನಮ್ಮ ಶತ್ರುವನ್ನು ನಾವು ಜಯಿಸಲಾರೆವು, ಆದರೆ ನಮ್ಮಲ್ಲಿರುವ ಯೇಸು ಜಯಿಸುತ್ತಾರೆ. 6.5 ಮೊಳ ಎತ್ತರ ಇರುವ ಗೊಲಿಯಾತನನ್ನು ನೋಡಿ ಚಿಕ್ಕ ಬಾಲಕನಾಗಿರುವ ದಾವೀದನು ಭಯಪಡಲಿಲ್ಲ. ಆದರೆ ಆತನ ಎತ್ತರ, ಬಲ, ಆತನ ಕಿರ್ಚಾಟ, ಆರ್ಭಾಟ ನೋಡಿ ಭಯಪಡಲಿಲ್ಲ. ಆದರೆ ಇಂತಹ ದೈತ್ಯನಾಗಿರುವ ಗೊಲಿಯಾತನನ್ನು ನನ್ನಂತಹ ಚಿಕ್ಕ ಹುಡುಗನು ಎದುರಿಸುವಂಥದ್ದು ಅಸಾಧ್ಯವೇ? ಆದರೆ ನನ್ನೊಳಗಿರುವ ಆತನು ನಿಜವಾದ ದೇವರಾಗಿದ್ದಾರೆ. ಆ ನಿಜವಾದ ದೇವರಾಗಿರುವ ಇಸ್ರಾಯೇಲ್ ದೇವರಾದ ಯೆಹೋವನ ನಾಮದಿಂದಲೇ ಇದು ಸಾಧ್ಯ ಎಂದು ನಂಬುತ್ತಾನೆ. ಅದಕ್ಕೆ ಒಂದು ಚಿಕ್ಕ ಕಲ್ಲಿನಿಂದ ಅಷ್ಟು ದೊಡ್ಡ ಶತ್ರುವನ್ನೇ ಉರುಳಿಸಿಬಿಡ್ತಾನೆ. ನಮ್ಮ ಜೀವಿತದಲ್ಲಿ ನಾವು ಸೋತು ಹೋಗುತ್ತಿದ್ದೇವೋ, ಜಯಿಸುತ್ತಿದ್ದೇವೋ? ನಮ್ಮ ಜೀವಿತದಲ್ಲಿ ನಾವೇ ಮಹಾನ್ ವ್ಯಕ್ತಿಗಳೆಂದು ಭಾವಿಸಿಕೊಂಡು ಶತ್ರುವಿಗೆ ಕೀಳಾಗಿ ಭಾವಿಸಿ ಶತ್ರುವಿನ ಕೈಯಲ್ಲಿ ಬಲಿಯಾಗುತ್ತಿದ್ದೇವೋ? ನಮಗೆ ದೇವರು ಬೇಕಾಗಿಲ್ಲ ಎನ್ನುವಷ್ಟು ದೊಡ್ಡ ವ್ಯಕ್ತಿಗಳಾಗಿದ್ದೇವೆಂದು ಭಾವಿಸಿ ಏನೂ ಇಲ್ಲದವರಾಗಿ ಉಳಿದುಕೊಳ್ಳುತ್ತಿದ್ದೇವಾ? ನಿಮ್ಮ ಸಾಮರ್ಥ್ಯ, ನಿಮ್ಮ ಶಕ್ತಿ, ನಿಮ್ಮ ತಿಳುವಳಿಕೆ, ನಿಮ್ಮ ಜ್ಞಾನ ನಿಮಗೆ ಸಹಕರಿಸುವುದೇ ಆದರೆ, ನೀವೇ ಲೋಕವನ್ನು ಮಾರ್ಪಡಿಸುವುದಾದರೆ, ಇತರರಿಗೆ ಸಹಕಾರಿಯಾಗಿರೋದಾದರೆ, ನಿಮ್ಮನ್ನು ನೀವು ಮಾರ್ಪಡಿಸಿಕೊಳ್ಳುವುದಾದರೆ ಯೇಸುಕ್ರಿಸ್ತನು ಈ ಲೋಕಕ್ಕೆ ಬರುವ ಅವಶ್ಯಕತೆ ಇರುತ್ತಲೇ ಇರಲಿಲ್ಲ. ನಮಗೆ ಹೆಚ್ಚಿಸಿಕೊಳ್ಳುವುದನ್ನು ಬಿಟ್ಟರೆ ತಗ್ಗಿಸಿಕೊಳ್ಳುವುದು ಬರಲ್ಲ. ಅದಕ್ಕೆ ಯೇಸುಕ್ರಿಸ್ತನು ರಕ್ತಮಾಂಸಧಾರಿಯಾಗಿ ಲೋಕಕ್ಕೆ ಬಂದಾಗ ಆತನು ಅನುಭವಿಸಿರುವ ಶ್ರಮೆಗಳಿಂದ ಆತನು ತನ್ನನ್ನು ತಗ್ಗಿಸಿಕೊಂಡಿದ್ದಾರೆ. ಆತನು ವಿಧೇಯತೆ ಕಲಿತುಕೊಂಡನೆಂದು ಬೈಬಲ್ ಹೇಳ್ತದೆ. ಈ ದಿನ ನಿಮ್ಮ ಜೀವಿತದಲ್ಲಿ ಯಾವುದೇ ಸಮಸ್ಯೆ ಬಂದರೂ ನಾನು ಇದನ್ನು ಮಾಡಬಲ್ಲೆ, ಇದು ನನ್ನಿಂದ ಸಾಧ್ಯ, ಯುಕ್ತಿಗಳು ಕುಯುಕ್ತಿಗಳು ಬಳಸಿ, ಖಂಡಬಲ ಬುದ್ಧಿಬಲ ಬಳಸಿ, ಹಣದ ಬಲ ಬಳಸಿ ನಾನು ಸಾಧಿಸಿಬಿಡುತ್ತೇನೆ, ಏನ್ ಮಾಡ್ತೀರಿ ನೋಡ್ತೇನೆ ಎಂದು ಈ ಲೋಕದಲ್ಲಿ ಹೇಳುವವರನ್ನು ನಾವು ನೋಡ್ತೇವಲ್ಲವೇ? ದೇವರು ಹೆಚ್ಚಿಸಲಾರದೆ ಯಾರೂ ಹೆಚ್ಚಿಸಲ್ಪಡುವುದಿಲ್ಲ. ದೇವರು ತಗ್ಗಿಸಿದ ಹೊರತು ಯಾರೂ ತಗ್ಗಿಸಲ್ಪಡುವುದಿಲ್ಲ. ಯಾವುದೇ ಮನುಷ್ಯನು ಮತ್ತೊಬ್ಬ ಮನುಷ್ಯನಿಗೆ ದೇವರ ಚಿತ್ತವಿಲ್ಲದೆ ಯಾವ ಸಹಾಯ ಮಾಡ್ಲಿಕ್ಕಾಗೋದಿಲ್ಲ, ಹಾನಿಯೂ ಮಾಡ್ಲಿಕ್ಕಾಗಲ್ಲ. ಸಮಸ್ತವು ತನ್ನ ಅಧೀನದಲ್ಲಿಟ್ಟುಕೊಂಡಿರುವ ಸಿಂಹಾಸನ ಆಸೀನರೂಢನಾದ ನಮ್ಮ ಕರ್ತನು ನಾವು ಎಷ್ಟು ಹೆಚ್ಚು ತಗ್ಗಿಸಿಕೊಳ್ತೇವೋ ಆತನು ನಮ್ಮ ಜೀವಿತದಲ್ಲಿ ಅಷ್ಟೊಂದು ಅಧಿಕಾರವನ್ನು ವಹಿಸುತ್ತಾರೆ. ನಾವು ಎಷ್ಟು ಹೆಚ್ಚು ನಮ್ಮನ್ನು ಕಡಿಮೆ ಮಾಡಿಕೊಳ್ತೇವೋ ಅಷ್ಟು ಹೆಚ್ಚು ದೇವರು ತನ್ನ ಪ್ರಭಾವವನ್ನು ತೋರಿಸುತ್ತಾರೆ. ನಾವು ಎಷ್ಟು ತಗ್ಗಿಸಿಕೊಂಡ ಸ್ಥಿತಿಗೆ ಹೋಗುತ್ತೇವೋ ಕರ್ತನು ನಮ್ಮನ್ನು ಅಷ್ಟೊಂದು ಮೇಲಕ್ಕೆ ಹೆಚ್ಚಿಸುವ ಹಾಗೆ ತನ್ನ ಶಕ್ತಿಯನ್ನು, ತನ್ನ ಆತ್ಮನನ್ನು ನಮಗೆ ಅನುಗ್ರಹಿಸುತ್ತಾರೆ. ಶಕ್ತಿಯಿಂದಲೂ ಅಲ್ಲ, ಬಲದಿಂದಲೂ ಅಲ್ಲ, ನನ್ನ ಆತ್ಮನಿಂದ ಈ ಕಾರ್ಯ ನಡೆಯುವುದು ಎಂದು ಹೇಳಿದ ಹಾಗೆ ನಮ್ಮ ಜೀವಿತದಲ್ಲಿ ಪ್ರತಿದಿನ ಅನುಭವಿಸಬೇಕಾದರೆ ತಗ್ಗಿಸಿಕೊಳ್ಳೋಣ. ಕೈಲಾಗದವರು ಎಂಬ ಸಂಗತಿಯನ್ನು ಗುರುತಿಸೋಣ. ಬಲಹೀನರು ಎಂಬ ವಿಷಯವನ್ನು ಜ್ಞಾಪಕ ಮಾಡಿಕೊಳ್ಳೋಣ. ನನ್ನನ್ನು ಬಲಪಡಿಸುವ ಆತನಲ್ಲಿದ್ದುಕೊಂಡು ನಾನು ಎಲ್ಲವನ್ನೂ ಮಾಡಬಲ್ಲೆನು ಎಂದು ನಂಬಿಕೆ ಇಡೋಣ. ನಾನು ಯಾವಾಗ ಬಲಹೀನನಾಗಿದ್ದೇನೋ ಆವಾಗಲೇ ನಾನು ನನ್ನ ಕರ್ತನಲ್ಲಿ ಬಲಿಷ್ಠನಾಗಿದ್ದೇನೆ. ನಾವು ಬಲಹೀನರಾಗುವಾಗಲೇ ದೇವರ ಬಲ ನಮ್ಮ ಮೇಲೆ ಸಮೃದ್ಧಿಯಾಗಿ ಬರುತ್ತದೆ. ಪ್ರಿಯರೇ, ನಾವು ಯಾವಾಗ ಬಲಹೀನರಾಗುತ್ತೇವೋ ಆವಾಗ ದೇವರ ಬಲವು ನಮ್ಮನ್ನು ಪರಿಪೂರ್ಣಗೊಳಿಸುತ್ತದೆ. ಅದಕ್ಕೆ ನಿಸ್ಸಹಾಯ ಸ್ಥಿತಿಯಲ್ಲಿ, ಬಲಹೀನ ಸ್ಥಿತಿಯಲ್ಲಿರುವ ನಾವು ಜಂಬ ಕೊಚ್ಚಿಕೊಳ್ಳಲಾರದಂತೆ, ನಮ್ಮನ್ನು ನಾವೇ ಹೆಚ್ಚಿಸಿಕೊಳ್ಳಲಾರದಂತೆ ನಮ್ಮನ್ನು ನಾವು ತಗ್ಗಿಸಿಕೊಂಡು ದೇವರ ಸಹಾಯಕ್ಕಾಗಿ ಕೋರಿಕೊಳ್ಳೋಣ. ಎಂಥದೇ ದೊಡ್ಡ ಶತ್ರು ಇದ್ರೂ ಸಹ ಜಯಿಸುವವರಾಗಿರ್ತೇವೆ. ಎಂಥದೇ ಪರಿಸ್ಥಿತಿ ಎದ್ದರೂ ಸಹ ಅದನ್ನು ಎದುರಿಸುತ್ತೇವೆ. ಎಲ್ಲಾ ಪರಿಸ್ಥಿತಿಗಳಲ್ಲಿ ಜಯ ಹೊಂದುವವರಾಗಿ ಕರ್ತನನ್ನು ಮಹಿಮೆಪಡಿಸುವವರಾಗಿ ಇರುತ್ತೇವೆ. ಅಷ್ಟಕ್ಕೂ ನೀವು ಹೇಗಿದ್ದೀರಿ? ನಿಮ್ಮ ಜೀವಿತದಲ್ಲಿ ತಗ್ಗಿಸಿಕೊಳ್ತಾ ಇದ್ದೀರಾ ಅಥವಾ ಹೆಚ್ಚಿಸಿಕೊಳ್ತಾ ಇದ್ದೀರಾ? ನಿಮ್ಮನ್ನು ನೀವೇ ಹೆಚ್ಚಿಸಿಕೊಳ್ಳಬಾರದು ಪ್ರಿಯರೇ. ದೇವರು ಹೆಚ್ಚಿಸುವಾಗ ಅದು ಎಂದೆಂದಿಗೂ ಹೆಚ್ಚಿಸುವಂಥದ್ದಾಗಿರುತ್ತೆ. ತಕ್ಕ ಸಮಯದಲ್ಲಿ ಆತನು ನಮ್ಮನ್ನು ಹೆಚ್ಚಿಸುವ ಹಾಗೆ ಆತನ ಬಲವುಳ್ಳ ತ್ರಾಣದ ಕೆಳಗೆ ತಗ್ಗಿಸಿಕೊಳ್ಳುವುದನ್ನು ಕಲಿಯುವುದಾದರೆ ಯಾವ ರೀತಿಯಾಗಿ ಯೋಸೇಫನನ್ನು, ಬಂದಿಯಾಳಾಗಿರುವ ಯೋಸೇಫನನ್ನು ಪ್ರಧಾನಮಂತ್ರಿಯನ್ನಾಗಿ ಮಾಡಿದ ಹಾಗೆ, ಕುರಿಗಳ ಹಟ್ಟಿನಲ್ಲಿ ಇರುವಂತಹ ದಾವೀದನನ್ನು ಮಹಾಚಕ್ರವರ್ತಿಯನ್ನಾಗಿ ಪಟ್ಟಾಭಿಷೇಕ ಮಾಡಿದ ಹಾಗೆ, ಅನಾಮಿಕನಾಗಿರುವ ಮೋಶೆಯನ್ನು ದೊಡ್ಡ ನಾಯಕನನ್ನಾಗಿ ಮಾಡಿದ ಹಾಗೆ, ವಿದ್ಯಾರ್ಹತೆ ಇಲ್ಲದಂತಹ ಬೆಸ್ತರರಾಗಿರುವ ಶಿಷ್ಯರನ್ನು, ಮನುಷ್ಯರನ್ನು ಹಿಡಿಯುವ ಬೆಸ್ತರರನ್ನಾಗಿ ಮಾಡಿದ ಹಾಗೆ, ಸುವಾರ್ತೆಯನ್ನು ಪ್ರಕಟಿಸುವಂತಹ ವೀರರನ್ನು ಮಾಡಿದ ಹಾಗೆ ದೇವರು ನಿಮ್ಮನ್ನು ನನ್ನನ್ನು ಕೂಡ ಉಪಯೋಗಿಸುವುದಕ್ಕಾಗಿ ಸಿದ್ಧವಾಗಿದ್ದಾರೆ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ಮೇಲಿಂದ ಮೇಲೆ ನಿಮ್ಮ ಸನ್ನಿಧಿಯಲ್ಲಿ ನಮ್ಮನ್ನು ನಾವು ಪರಿಶೀಲಿಸಿಕೊಂಡು ನಮ್ಮನ್ನು ನಾವು ತಗ್ಗಿಸಿಕೊಳ್ಳುವುದಕ್ಕೂ
ನಮ್ಮಲ್ಲಿರುವ ದೊಡ್ಡ ನಿಧಿ, ನಮ್ಮಲ್ಲಿರುವ ದೊಡ್ಡ ನೀತಿ, ನಮ್ಮಲ್ಲಿರುವ ಒಳ್ಳೆತನ ನೀವು ಕೊಟ್ಟದ್ದೇ ಆಗಿದೆ. ನಾವೇನಾಗಿದ್ದೇವೋ ಅದು ಕೇವಲ ನಿಮ್ಮ ಕೃಪೆಯಾಗಿದೆ ಎಂಬುದನ್ನು ಯಾವಾಗಲೂ ನೆನಪಿಟ್ಟುಕೊಂಡು ನಮ್ಮನ್ನು ನಾವು ಖಾಲಿ ಮಾಡಿಕೊಳ್ಳುವುದಕ್ಕೂ ನಿಮ್ಮ ಕೃಪೆಯಿಂದ ತುಂಬಲ್ಪಡುವುದಕ್ಕೂ ನಮ್ಮ ಬಲವನ್ನು ಬಲಹೀನತೆ ಎಂದು ಪರಿಗಣಿಸಿ ನಿಮ್ಮ ಬಲಕ್ಕೋಸ್ಕರ ಕಾದು ಎದುರು ನೋಡಿ ದುಷ್ಟ ಶಕ್ತಿಗಳನ್ನು, ದುರಾತ್ಮ ಶಕ್ತಿಗಳನ್ನು, ಆಟಂಕಪಡಿಸುವ ಆತ್ಮಗಳನ್ನು, ಪ್ರತಿ ಶೋಧನೆಯನ್ನು ಜಯಿಸುವುದಕ್ಕೂ ಪವಿತ್ರಾತ್ಮನ ಶಕ್ತಿಯನ್ನು ನಮ್ಮಲ್ಲಿ ಪ್ರತಿಯೊಬ್ಬರಿಗೂ ಅನುಗ್ರಹಿಸಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇವೆ ತಂದೆಯೇ, ಆಮೇನ್. ತಂದೆಯಾದ ದೇವರ ಪ್ರೀತಿಯೂ, ಮಗನಾಗಿರುವ ಕ್ರಿಸ್ತನ ಕೃಪೆಯೂ, ಆದರಣೆಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿಗಳನ್ನು 8939731313 ನಂಬರ್ಗೆ, ಇತರ ದೇಶದಿಂದಲೂ ಸಹ ವೀಕ್ಷಿಸುವುದಾದರೆ ಕೊಡಲ್ಪಟ್ಟ ಇದೇ ನಂಬರ್ಗೆ ಒಂದು ಟೆಕ್ಸ್ಟ್ ಇಲ್ಲವೇ ವಾಯ್ಸ್ ಮೆಸೇಜ್ ಮೂಲಕ ವಾಟ್ಸ್ಆಪ್ ಕಳಿಸಿರಿ. ನಿಮಗೋಸ್ಕರ ನಾವು ಪ್ರಾರ್ಥಿಸಿದ್ದೇವೆ. ನೀವು ಪ್ರಾರ್ಥಿಸಿರಿ, ತಪ್ಪದೆ ದೇವರು ಜಯ ಕೊಡ್ತಾರೆ. ಡಾಕ್ಟರ್ ಜಯಪಾಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ, ಲೈಕ್ ಮಾಡಿರಿ, ನಿಮ್ಮ ಹೆಸರು ಕಾಮೆಂಟ್ ಸೆಕ್ಷನ್ನಲ್ಲಿ ಬಂದು ಟೈಪ್ ಮಾಡಿರಿ. ಅನೇಕ ವಿಧವಾದ ಸೇವೆ ಮಾಡ್ತಿದ್ದೇವೆ. ಈ ಸೇವೆ ವಿವರ ಬೇಕಾದರೆ www.jaipal.org ಎಂಬ ನಮ್ಮ ವೆಬ್ಸೈಟ್ ಅನ್ನು ಸಂದರ್ಶಿಸಿರಿ. ಭಾನುವಾರದ ಆರಾಧನೆಗಳ ಕುರಿತಾಗಿ, ನಮ್ಮ ಚೆನ್ನೈನಲ್ಲಿ ನಡೆಯುವಂತಹ ಆರಾಧನೆಗಳ ಕುರಿತಾಗಿ ಮತ್ತು ಇನ್ನೂ ಅನೇಕ ವಿಷಯಗಳ ಕುರಿತಾಗಿಯೂ ಕೂಡ ತಿಳಿದುಕೊಳ್ಳುವವರಾಗಿರ್ತೀರಿ. ಈ ಎಲ್ಲ ವಿವರ ವೆಬ್ಸೈಟ್ನಲ್ಲಿ ನಿಮಗೆ ದೊರಕುತ್ತದೆ. ಹಾಗಾಗಿ ಒಂದು ಸಾರಿ ಸಂಧಿಸಿರಿ. ಮರೆಯಬೇಡಿರಿ, ಪ್ರಾರ್ಥನೆಗೋಸ್ಕರ ಕೊಡಲ್ಪಟ್ಟ ಇದೇ ನಂಬರ್ಗೆ ಕರೆ ಮಾಡಿರಿ. ನಿಮ್ಮ ಎಲ್ಲಾ ಅವಶ್ಯಕತೆಗಳಿಗಾಗಿ ನಾವು ಪ್ರಾರ್ಥನೆ ಮಾಡ್ತಿದ್ದೇವೆ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನ ಎಂಬ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ.